ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗೆ ಓದ್ತಿದ್ದೀರಾ? ಚೆನ್ನಾಗಿ ಓದ್ತಿದ್ದೀರಾ ಅಂತ ಭಾವಿಸ್ತಾನೆ. ಹಾಗೆ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತಂದರೆ ನಮಗೆ ಫಸ್ಟು ಪ್ರಿಪ್ರೇಷನ್ ತುಂಬ ಚೆನ್ನಾಗಿರಬೇಕು ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಅಂತೇಳ್ಬಿಟ್ಟು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಮುಂದೆ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟ್ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾನು ಅದಕ್ಕೋಸ್ಕರ ಏನು ಮಾಡ್ತೀನಿ, ಟೈಮ್ ಟೇಬಲ್ನ ಹಾಕ್ಕೊಂಡು ಓದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಇವಾಗ ನೋಡಿ ಎಷ್ಟು ಟೈಮ್ ಹೋಗ್ತಾ ಇದೆ ಅಂದರೆ ನಮಗೆ ಒಂದು ಕಡೆಗೆ ಟೆನ್ಷನು, ಒಂದು ಕಡೆಗೆ ಬೇಜಾರು, ಹಾಗೆ ಟೈಮ್ ಹೋಗೋದು ಗೊತ್ತಾಗ್ತಾ ಇಲ್ಲ. ಓದೋದು ತುಂಬಾ ಇದೆ, ಇನ್ನೂ ಡೆಪ್ತು ಓದೋದು ತುಂಬಾ ಇದೆ ಅಂತ ಗೊತ್ತಿದೆ, ಆದರೆ ಓದೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಈ ಥರ ಒಂದು ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇರೋದ್ರಿಂದ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಹಾಗಾಗ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ತುಂಬಾ ಗಮನ ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ ನಮಗೆ ಎಕ್ಸಾಮ್ನಲ್ಲಿ ಎಲ್ಲ ಥರದ್ದು ನಮಗೆ ಸಬ್ಜೆಕ್ಟ್ ಇರೋದರಿಂದ ನಾವೆಲ್ಲದಕ್ಕೂ ನಾವು ಒತ್ತು ಕೊಡಲೇಬೇಕು. ಯಾವುದಕ್ಕೂ ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಒಂದೊಂದು ಮಾರ್ಕ್ಸು ತುಂಬಾ ಇಂಪಾರ್ಟೆಂಟು ಅನ್ನೋದು ಈಗಾಗಲೇ ನಮಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗ್ಬಿಟ್ಟು ಕಾನ್ಷಿಯಸ್ಸಾಗಿ ನಾವು ಓದಬೇಕಾಗತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಮೇಲೂ ನಾವು ಗಮನ ಕೊಡಲೇಬೇಕಾಗತ್ತೆ. ಸೊ ಹಾಗಾಗ್ಬಿಟ್ಟು ಟೈಮ್ ಟೇಬಲ್ ಯಾವ ಥರ ಇರಬೇಕು ಅಂದರೆ ಯಾವುದೇ ಒಂದು ಝೋನಿಗೂ ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಆ ಥರ ನಾವು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿಕೊಂಡು ಅದೇ ಥರನೇ ನಾವು ವರ್ಕ್ ಮಾಡಬೇಕಾಗತ್ತೆ. ಸೊ ಏನು ಮಾಡಬೇಕು, ನನಗೆ ಇದು ಏನಂತಂದರೆ ಮ್ಯಾಥ್ಸ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ದಿನಪೂರ್ತಿ ಮ್ಯಾಥ್ಸ್ ಮಾಡೋದು ತಪ್ಪು. ಎಲ್ಲ ಒಂದು ಸಬ್ಜೆಕ್ಟಿಗೂ ಅದೇ ಆದಂಥ ಒಂದು ಮಹತ್ವ ಇರುತ್ತೆ. ನಿಮಗೆ ಬರುತ್ತೆ ಅಂತಂದರೆ ಅದನ್ನು ಕಡಿಮೆ ಟೈಮ್ ಇಟ್ಕೊಳ್ಳಿ, ಬಟ್ಟು ಕಂಟಿನ್ಯೂಟಿ ಇರಲಿ, ಅದರ ಬಗ್ಗೆ ಟಚ್ಚಲ್ಲಿರಿ ಅಂತ ನಾನು ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಈ ಒಂದು ಟಿಪ್ಸ್ ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗುತ್ತೆ ಅಂತಂದರೆ ಯೂಸ್ ಮಾಡ್ಕೊಳ್ಳಿ. ನಾನು ಮಾತ್ರ ಹಾಗೆ ಮಾಡ್ತಾ ಇರೋದು. ಯಾವುದನ್ನು ಕೂಡ ಬಿಡ್ತಾ ಇಲ್ಲ, ಎಲ್ಲದನ್ನು ನಾನು ಟಚ್ಚಲ್ಲಿ ಇಟ್ಕೊಂಡೆ ಮುಂದುವರಿಯೋಣ ಅಂತ ಈ ಸರಿ ನಾನು ಆ ಥರ ಮಾಡ್ತಾಯಿದ್ದೀನಿ ಟ್ರಿಕ್ಕು. ಹಾಗಾಗ್ಬಿಟ್ಟು ನಾನು ದಿನ ಒಂದು ಅರ್ಧ ಗಂಟೆನಾದರೂ ಎಲ್ಲ ಒಂದು ಸಬ್ಜೆಕ್ಟಿಗೂ ನಾನು ಕೊಡ್ತಾ ಹೋಗ್ತಾಯಿದ್ದೀನಿ. ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಾಗೆಯೇ ನಮ್ಮ ಒಂದು ಕಾಂಬಿನೇಷನ್ ಸಬ್ಜೆಕ್ಟ್ ಕೂಡ ನಾನು ಪ್ರತಿಯೊಂದನ್ನು ಅದೇ ಥರನೇ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇವಾಗ ಸೈನ್ಸ್ ಅಂತ ತಗೊಂಡ್ರೆ ನಾನು ಸೈನ್ಸಲ್ಲಿ ನಾನು ಸಿಕ್ಸ್ತ್ ಅಂತಂದರೆ ಸಿಕ್ಸ್ತ್ ಕ್ಯೂರಿಯಾಸಿಟಿ ಅನ್ನೋ ಒಂದು ಪಾರ್ಟನ್ನು ನಾನು ಆಲ್ಮೋಸ್ಟು ನೋಟ್ಸನ್ನು ಮಾಡ್ಕೊಂಡಿದ್ದೀನಿ. ಹಾಗಾಗ್ಬಿಟ್ಟು ಅದನ್ನೊಂದು ರೀಕಾಲ್ ಮಾಡ್ಕೋಬೇಕು. ದಿನ ಅಟ್ಲೀಸ್ಟ್ 2 ಡೇಸಿಗೆ ಒಂದು ಸರಿ ನಾವೇನು ನೋಟ್ಸ್ ಮಾಡ್ಕೊಂಡಿರ್ತೀವೋ ಅದನ್ನು ರೀಕಾಲ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ.